ಚಿರತೆ ದಾಳಿಗೆ ಎಮ್ಮೆ ಕರು ಬಲಿ ಆತಂಕದಲ್ಲಿ ಗ್ರಾಮಸ್ಥರು. ಮನೆಯ ಹಿಂಭಾಗದಲ್ಲಿ ಕಟ್ಟಿ ಹಾಕಿದ್ದ ಎಮ್ಮೆ ಕರು ಮೇಲೆ ಚಿರತೆ ದಾಳಿ ಮಾಡಿ ಎಮ್ಮೆ ಕರುವನ್ನು ಬಲಿ ತೆಗೆದುಕೊಂಡಿರುವಂತಹ ಘಟನೆ ಮಳವಳ್ಳಿ ತಾಲೂಕಿನ ಕೋನನಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಚಿಕ್ಕ ಮಾದೇಗೌಡ ಪುತ್ರ ಮಾದೇಗೌಡ ಎಂಬುವರಿಗೆ ಸೇರಿದ ಎಮ್ಮೆ ಕರು ಬಲಿಯಾಗಿದ್ದು, ಮನೆಯ ಹಿಂಭಾಗದಲ್ಲಿ ಕಟ್ಟಿ ಹಾಕಿದ್ದ ಎಮ್ಮೆ ಕರು ಇಂದು ಮುಂಜಾನೆ ಚಿರತೆ ದಾಳಿ ಮಾಡಿದ್ದು, ಸುಮಾರು 10,000 ರೂಪಾಯಿ ಬೆಲೆ ಬಾಳುವ ಎಮ್ಮೆ ಕರು ಬಲಿಯಾಗಿದೆ. ಈ ದಾಳಿಯಿಂದ ಗ್ರಾಮಸ್ಥರು ಸಾಕಷ್ಟು ಭಯಭೀತರಾಗಿದ್ದಾರೆ. ಇದೇ ವೇಳೆ ಗ್ರಾಮದ ಮುಖಂಡ ಹಲಗೂರಯ್ಯ ಮಾತನಾಡಿ, ಈ ಭಾಗದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು, ಸಾಕು ಪ್ರಾಣಿಗಳನ್ನ ಬಲಿ ತೆಗೆದುಕೊಂಡಿದ್ದು ಜಮೀನಿಗೆ ಹೋಗೋದಕ್ಕೆ ಭಯವಾಗ್ತಾ ಇದೆ. ಅರಣ್ಯ ಇಲಾಖೆಯವರು ಬೋನು ಇಟ್ಟು ಚಿರತೆಯನ್ನ ಸೆರೆ ಹಿಡಿಬೇಕು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪಶು ಇಲಾಖೆ ವೈದ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಜಾಸ್ತಿ ಈ ಪ್ರಾಣಿಗಳನ್ನ ಈ ಥರ ಹಿಡಿತಾ ಇರೋದು ನೋಡಿದ್ರೆ ನಮ್ಗೆ ಯಾವತ್ತು ಆವರಿಸ್ತವೋ ಅಂತ ಅನ್ನೋದು ನಮಗೆ ಭಯ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಅರಣ್ಯ ಇಲಾಖೆಯವರು ಇಲ್ಲಿಗೆ ಬೋನಿ ಮಡಗಿ ಅದನ್ನು ಮಾಡಿಕೊಟ್ರೆ ಚೆಂದ ಅನ್ನಿಸ್ತಾ ಇದೆ. ಜನಗಳೆಲ್ಲ ಫುಲ್ಲು ಭಯ ಪಡ್ತಾ ಇದ್ದಾರೆ. ನಮ್ಮ ತಿರುಗಾಡೋಕ್ಕೆ ಕಾಡಿಗೆ ಹೋಗೋಕ್ಕೂ ಕಷ್ಟ ಆಗದೆ, ಈಗ ತಿರುಗಾಡೋಕ್ಕೂ ಕಷ್ಟ ಆಗಿದೆ. ದನ ಕರುಗಳನ್ನ ನಾವು ಯಾವ ಥರ ಸಾಕಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ನೀವು ಸಹಕಾರ ಮಾಡಬೇಕು ಅಂತ ಅರಣ್ಯ ಇಲಾಖೆಯವ್ರನ್ನ ನಾವು ಕೇಳ್ಕೊತಾ ಇದ್ದೀವಿ.